ಹೆಲೋ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಎಪಿಸೋಡ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ಎಪಿಸೋಡ್ನಲ್ಲಿ ಗಂಗಾ ಕೀರ್ತಿ ಬಿಹೇವಿಯರು, ಕೀರ್ತಿ ಮಾತು ಎಲ್ಲ ಕೇಳ್ಬಿಟ್ಟು ಇವ್ರು ಕೀರ್ತಿ ಅಕ್ಕನ ಹೌದಾ ಇಲ್ವಾ ಅಂತ ನಂಗೆ ಡೌಟ್ ಆಗ್ತಿದೆ. ಈ ಟೆನ್ಷನ್ ತಡ್ಕೊಳಕ್ಕಾಗ್ತಿಲ್ಲ, ಟೆನ್ಷನ್ಗೆ ಸತ್ತೋಗ್ಬಿಡ್ತೀನೋ ಏನೋ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿರ್ತಾಳೆ. ಆವಾಗ ಸುಪ್ರೀತಾ, ನೀ ಯಾಕೆ ಸಾಯ ಮಾತೆಲ್ಲ ಹಾಡ್ತೀಯಾ? ಈಗೇನು ನಿಮಗೆ ಈ ವಿಷಯ ಕ್ಲಿಯರ್ ಆಗಬೇಕಲ್ವಾ? ಈ ವಿಷಯ ನಾನು ಕ್ಲಿಯರ್ ಮಾಡ್ತೀನಿವಾ ಅಂದಾಗ, ಅಷ್ಟೇಳಿ ಪುಣ್ಯ ಕಟ್ಕೊಳ್ಳಿ, ನಮ್ಮ ಮನೇಲಿ ದೇವ್ರಿರೋ ಜಾಗದಲ್ಲಿ ನಿಮ್ಮ ಫೋಟೋನೇ ಇಟ್ಟು ಪೂಜೆ ಮಾಡ್ತೀನಿ ಅಂತ ಇರ್ತಾಳೆ. ಆವಾಗ ಸುಪ್ರೀತಾ, ಓ ನನಗೂ ಒಟ್ನಲ್ಲಿ ಫ್ರೇಮ್ ಹಾಕ್ಸ್ತೀಯಾ ಅನ್ನೋ ಅಂತ ಅಂದಾಗ, ದಯವಿಟ್ಟು ಹೇಳಿ ಮೇಡಮ್ ಅಂದಾಗ, ಏನು ಹೇಳ್ತೀರಾ ಸುಪ್ರೀತಾ ಆಂಟಿ, ನಮ್ಮ ಮೂವಿ ಕತೆನಾ ಅಂತ ಹೇಳ್ಬಿಟ್ಟು ಕೀರ್ತಿ ಕೇಳ್ತಾಳೆ. ಹಾಂ ಹೌದು ಅಂದಾಗ, ನಾನು ಹೇಳ್ತೀನಿ ಪ್ಲೀಸ್ ನಾನು ಹೇಳ್ತೀನಿ ಅಂದಾಗ, ಆಗ ಕೀರ್ತಿ ಖುಷಿಯಿಂದ, ಬಟ್ ನಾನು ಈಗೆಲ್ಲ ಕತೆ ಹೇಳೋದಿಲ್ಲ, ಎಲ್ಲರೂ ಆಡಿಯನ್ಸ್ ಥರ ನನ್ನ ಮುಂದೆ ಕುತ್ಕೊಂಡಿರಬೇಕು. ಮಾಮ್ ಹಾಲಲ್ಲಿ ಸ್ಪಾಟ್ಲೈಟ್ ಇದೆ ತಾನೇ, ಬನ್ನಿ ಎಲ್ಲರೂ ಹೋಗೋಣ ಅಂತ ಎಲ್ಲರನ್ನೂ ಕರ್ಕೊಂಡು ಅಲ್ಲಿಗೆ ಹೋಗ್ತಾಳೆ. ಈ ಕಡೆ ವಿಧಿ ಬೇಜಾರು ಮಾಡ್ಕೊಳ್ತಾ, ಅಮ್ಮ ಯಾಕಮ್ಮ ಹೀಗೆ ಮಾಡಿದೆ, ಯಾಕೆ ಹಿಂಗೆ ಮಾಡ್ದಮ್ಮ, ನಿನ್ನ ಲೈಫ್ ಹಾಳು ಮಾಡ್ಕೊಳ್ಳೋದಲ್ದೆ ನನ್ನ ಲೈಫು ಹಾಳು ಮಾಡಿದೆ, ಹೇಳಮ್ಮ ನೀ ಯಾಕೆ ಹೀಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಯಾರೋ ಕಿಟಕಿ ಪಕ್ಕ ಓಡಾಡ್ದಂಗೆ ಆಗುತ್ತೆ. ಆ ನೆರಳು ನೋಡ್ಬಿಟ್ಟು ಭಯ ಪಡ್ಕೋತಾ ಇರ್ತಾಳೆ. ಅಪ್ಪ ಅಂತ ಕೂಗೋದಿಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಬೇಬಿ ನಾನು ವಿಕ್ಕಿ ಅಂತ ಹೇಳಿದಾಗ, ವಿಕ್ಕಿ ನೀನಾ ಅಂತ ಹೇಳ್ಬಿಟ್ಟು, ನೀನು ಯಾಕೋ ಬಂದೆ ಇಲ್ಲಿ, ಈ ಟೈಮಲ್ಲಿ ಏನಾದ್ರು ನೀನು ನೋಡಿದರೆ ನೀನು ಸರಿಯಾಗಿ ಮಾಂಜ ಬೀಳುತ್ತೆ, ಜೊತೆ ನನಗೂ ಬೀಳುತ್ತೆ ಅಂದಾಗ, ಮೊದಲು ವಿಂಡೋ ಓಪನ್ ಮಾಡು, ಡೀಟೇಲಾಗಿ ಮಾತಾಡೋಣ ಅಂತ ಹೇಳಿ. ಇಲ್ಲ ಇಲ್ಲೆಲ್ಲ ಓಪನ್ ಮಾಡೋದಕ್ಕಾಗಲ್ಲ, ಸರಿ ಬೇಸ್ಮೆಂಟಿಗೆ ಬಾ ಹಿಂದಿನ ಬಾಗಿಲಿಂದ, ನಾನು ಕೂಡ ಅಲ್ಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಈ ಕಡೆ ಕೀರ್ತಿ ಎಲ್ಲರನ್ನೂ ಹಾಲಿಗೆ ಕರ್ಕೊಂಡು ಬಂದು ಸ್ಪಾಟ್ಲೈಟ್ ಆನ್ ಮಾಡೋದಕ್ಕೆ ಹೇಳಿ ಸ್ಟೋರಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದು ಪೊಸೆಸಿವ್ ಅಮ್ಮನ ಕತೆ. ಅಲ್ಲಿ ಒಂದು ಅಮ್ಮ ಮಗ ಮನೆ ತುಂಬ ಜನ ಎಲ್ಲ ಇರ್ತಾರೆ. ಆದರೆ ಅಮ್ಮ ಮಗ ತನ್ನ ಕಂಟ್ರೋಲಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಏನೆಲ್ಲ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಒಂದು ಸಲ ಕೀರ್ತಿಗೆ ಲಕ್ಷ್ಮಿನ ಮತ್ತು ನನ್ನ ಕೀರ್ತಿನ ಕಿಡ್ನಾಪ್ ಮಾಡಿಸಿರೋದು ಕಾವೇರಿ ಆಂಟಿ ಅಂತ ಗೊತ್ತಾಗುತ್ತೆ. ಅದಕ್ಕೆ ಕೀರ್ತಿ ನಾನು ಸುಮ್ಮನೆ ಇರೋದಿಲ್ಲ, ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಬೆಟ್ಟಕ್ಕೆ ಕಾವೇರಿ ಆಂಟಿನ ಕರೀತಾರೆ. ಅಲ್ಲಿ ದೊಡ್ಡ ಜಗಳ ಆಡುತ್ತೆ. ಕೀರ್ತಿ ನೀ ಸರಿ ಇಲ್ಲ ಅಂತ ಹೇಳ್ಬಿಟ್ಟು, ಕಾವೇರಿ ನೀ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಜಗಳ ಆಡ್ತಾಳೆ. ಕಾವೇರಿ ಆಂಟಿ ಕೀರ್ತಿನ ದುಡುಮ್ ಅಂತ ಹೇಳ್ಬಿಟ್ಟು ಬೆಟ್ಟದಿಂದ ತಳ್ಳಿಬಿಡ್ತಾಳೆ. ಆವಾಗ ಲಕ್ಷ್ಮಿ ಸುಮ್ಮನಿರ್ದೇನೆ, ಕೀರ್ತಿ ಸಾವಿಗೆ ನಾನು ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕಾವೇರಿ ಆಂಟಿನೇ ಎದುರಾಕೋಗ್ಬಿಡ್ತಾಳೆ. ಆವಾಗ ಕಾವೇರಿ ಆಂಟಿಗೆ ಲಕ್ಷ್ಮಿ ಮೇಲೂ ಸಿಟ್ಟು ಬಂದ್ಬಿಡುತ್ತೆ. ನಿನ್ನನ್ನು ಕೊಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿನ ಕೊಲೆ ಮಾಡೋದಕ್ಕೆ ಅಂತ ಬೆಂಕಿ ಮಧ್ಯದಲ್ಲಿ ಲಕ್ಷ್ಮಿನ ಬಿಟ್ಬಿಡ್ತಾಳೆ. ಅವ್ಳು ಕಾಪಾಡಿ ಕಾಪಾಡಿ ವೈಷ್ಣವ್ ಅಂತ ಅಂತಿದ್ದಾಗ ಯಾರೂ ಬರೋದಿಲ್ಲ. ಲಕ್ಷ್ಮಿ ಸುಟ್ಟೋದ್ಲು ಅಂತ ಎಲ್ಲ ಅಂದ್ಕೋತಾರೆ. ಆದರೆ ಆವಾಗ ಒಬ್ಬರು ಕಾಪಾಡೋದಕ್ಕೆ ಬರ್ತಾರೆ. ಅವ್ರು ಯಾರು ಅಂದರೆ ಅಂತ ಹೇಳ್ಬಿಟ್ಟು ಹಿಂದಿನ ಸ್ಟೋರಿ ತೋರಿಸ್ತಾರೆ. ಅದು ಕೀರ್ತಿನೇ ಬಂದು ಲಕ್ಷ್ಮಿನ ಕಾಪಾಡಿರ್ತಾಳೆ. ಗಂಗಾ ಆವಾಗ ಕೀರ್ತಿ ಅಕ್ಕ ಲಕ್ಷ್ಮಿ ಅಕ್ಕ ಇಬ್ಬರು ಉಳ್ಕೊಂಡ್ರಲ್ಲ ಸದ್ಯ, ಇವರಿಬ್ಬರು ಯಾವುದೋ ಜನ್ಮದಲ್ಲಿ ಅಕ್ಕ ತಂಗಿರಾಗಿದ್ರು ಅಂತ ಕಾಣಿಸುತ್ತೆ. ಅದಕ್ಕೆ ಒಬ್ರಿಗೊಬ್ರು ಇವರು ಸಹಾಯ ಮಾಡ್ತಿದ್ದಾರೆ, ಒಬ್ರಿಗೊಬ್ರು ಆಗ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಆವಾಗ ಕಾರುಣ್ಯ, ಹೌದು ಅವರಿಬ್ಬರು ನೋಡ್ತಿದ್ರೆ ನಂಗೆ ಇವಾಗಲೂ ಕೂಡ ಅವರಿಬ್ಬರು ಅಕ್ಕ ತಂಗಿರು ಅಂತಲೇ ಅನಿಸುತ್ತೆ. ಲಕ್ಷ್ಮಿ ಯಾವಾಗಲೂ ಕೀರ್ತಿ ಅಕ್ಕನ ಸ್ಥಾನದಲ್ಲೇ ನಿಂತು ಹೆಲ್ಪ್ ಮಾಡಿದ್ದಾಳೆ ಅಂತ ಹೇಳ್ತಿರ್ತಾಳೆ. ಸುಪ್ರೀತಾ, ಇವಾಗ ನಿನ್ನ ಡೌಟ್ ತೀರ್ತಾ ಅಂದಾಗ, ಇಲ್ಲ ನಂಗೆ ಇನ್ನೂ ಒಂದು ಡೌಟ್ ಇದೆ, ಇಬ್ಬರು ಒಟ್ಟಿಗೆ ಯಾಕೆ ಮನೆಗೆ ಬರಲಿಲ್ಲ, ಆಮೇಲೆ ಕನ್ನಡಕ ಹಾಕ್ಕೊಂಡು ಯಾಕೆ ಲಕ್ಷ್ಮಿ ಇಲ್ಲಿ ಬಂದ್ಲು ಅಂತೆಲ್ಲ ಕೇಳ್ತಿರ್ತಾಳೆ. ಆ ಕೀರ್ತಿ, ಅದನ್ನು ನಾನೇ ಹೇಳ್ತೀನಿ ಅಂದ್ಕೊಂಡು, ಅವತ್ತು ನೈಟೇ ನಾವಿಬ್ಬರು ಮನೆ ಹತ್ರ ಬಂದಿದ್ವಿ. ಮನೆ ಬಾಗಿಲಲ್ಲಿ ಒಬ್ಬರು ನಮ್ಮನ್ನು ತಡೆದ್ರು. ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ, ಅವ್ರ ಗೊಂಬೆ ನನ್ನ ಹತ್ರ ಇಲ್ಲ, ಬಟ್ ಅವ್ರ ಹತ್ರ ತುಂಬ ಗೊಂಬೆ ಇತ್ತು. ಅವ್ರು ತಡೆದ್ಬಿಟ್ಟು ಏನೇನೋ ಹೇಳಿದರು. ಲಕ್ಷ್ಮಿ ಅವ್ರನ್ನ ದೇವರ ರೂಪ, ದೇವರೇ ಕಳಿಸಿರೋದು ಅಂತ ಹೇಳಿದರು, ಬಟ್ ನನಗೇನೂ ಅರ್ಥ ಆಗಲಿಲ್ಲ ಅಂತ ಹೇಳ್ತಾಳೆ. ಅವಾಗ ಹಿಂದಿನ ಸ್ಟೋರಿ ಹೇಳ್ತಾರೆ. ಆ ಗೊಂಬೆ ಆಡಿಸೋರು ಇರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಲಕ್ಷ್ಮಿಗೆ ಈಗ ಮನೆ ಒಳಗಡೆ ಹೋದರೆ ಸೋಲಾಗುತ್ತೆ, ಅದಕ್ಕೆ ಇದು ಕಾಲ ಅಲ್ಲ, ನೀನು ಒಳ್ಳೆ ಕಾಲಕ್ಕೋಸ್ಕರ ಕಾಯಿ, ರಣರಂಗಕ್ಕೆ ಹೆಜ್ಜೆ ಇಡೋದಕ್ಕೆ ಇದು ಕಾಲ ಅಲ್ಲ, ಅಜ್ಞಾತವಾಸದಲ್ಲಿರಬೇಕು, ನೀವು ಕತ್ಲಲ್ಲಿರಬೇಕು, ಸತ್ಯವನ್ನು ಹುಡುಕಬೇಕು ಅಂತೆಲ್ಲ ಹೇಳೋಗಿರ್ತಾರೆ. ಅದನ್ನೆಲ್ಲ ತೋರಿಸ್ತಾರೆ. ಆವಾಗ ಗಂಗಕ್ಕ, ನಂಗೆ ಮತ್ತೊಂದು ಡೌಟು, ಕೀರ್ತಿ ಅಕ್ಕ ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂತ ಅಂದಾಗ, ಅದನ್ನು ನಾನೇ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕೀರ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕೀರ್ತಿ ತುಂಬ ಒಳ್ಳೆ ಹುಡುಗಿ, ಅವಳು ಯಾರಿಗೂ ಕೆಟ್ಟದ್ದು ಬಯಸ್ದವಳಲ್ಲ. ಆದರೆ ಅವಳ ಪ್ರಪಂಚದಲ್ಲಿ ಯಾರಾದರೂ ಬಂದು ಅವಳಿಗೆ ಸೇರಬೇಕಾಗಿರೋದು ಕಿತ್ಕೊಂಡ್ರೆ ಅವಳು ಸುಮ್ಮನೆ ಇರ್ತಾಳ, ಫೈಟರು. ಆದರೆ ಈಗ ಎಲ್ಲರೂ ಕೂಡ ಅವಳನ್ನು ಕೀರ್ತಿ ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂತ ಕೇಳ್ತಿದ್ದಾರೆ. ಬೆಟ್ಟದ ಮೇಲಿಂದ ಬಿದ್ದರೆ ಇನ್ನೇನಾಗುತ್ತೆ, ಅವಳ ಆಸೆ ಕನಸುಗಳೆಲ್ಲ ಬಂಡೆ ಕಲ್ಲುಗಳಿಗೆ ಎಲ್ಲ ತಾಗಿ ಗುದ್ದಿ ಅವಳ ಕನಸುಗಳೆಲ್ಲ ನುಚ್ಚು ನೂರಾಗೋಗಿದೆ. ಕೀರ್ತಿ ಅವಳ ಲೈಫ್ನ ತುಂಬ ಚೆನ್ನಾಗಿ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಆಸೆ ಪಟ್ಟಿದ್ಲು. ಆದರೆ ಅವಳ ಲೈಫ್ ಅನ್ನೋ ಗಾಜಿನ ಮನೆ ಬೆಟ್ಟದ ಮೇಲಿಂದ ಬಿದ್ದು ಹೊಡೆದೋಯ್ತು. ಕೀರ್ತಿ ಲೈಫ್ ಕೂಡ ಅಷ್ಟೇ, ಒಡೆದೋಗಿರೋ ಕನ್ನಡಿ ಆಗೋಯ್ತು. ಆದರೆ ಕೀರ್ತಿ ಮತ್ತು ಲಕ್ಷ್ಮಿ ಬೆಸ್ಟ್ ಫ್ರೆಂಡ್ಸು. ಅದಕ್ಕೆ ಇಬ್ಬರು ಒಂದಾಗಿ ಫೈಟ್ ಮಾಡಿ ವಿಲನ್ನ ಜೈಲಿಗೆ ಹೋಗೋ ಹಾಗೆ ಮಾಡಿದರು. ಇದು ಕೀರ್ತಿ ಮತ್ತು ಲಕ್ಷ್ಮಿ ಕತೆ, ಅಂದರೆ ಲಚ್ಚಿ ಮತ್ತು ಗೊಂಬೆ ಕತೆ ಅಂತ ಹೇಳ್ತಾಳೆ. ಆಗ ಕಾರುಣ್ಯ ಬೇಜಾರು ಮಾಡಿಕೊಂಡು, ನಿನ್ನ ಲೈಫ್ ಕತೆನ ನೀನೇ ಆ್ಯಕ್ಟ್ ಮಾಡ್ತಿದ್ಯಲ್ಲ ಕೀರ್ತಿ, ನಿನಗೆ ನನ್ನ ಜೊತೆನೇ ಇದ್ದರೂ ಕೂಡ ನಾನೇ ಅಮ್ಮ ಅಂತ ನಿಂಗೆ ಗೊತ್ತಿಲ್ಲ, ಇಂಥ ಕಷ್ಟ ಯಾವ ತಾಯಿಗೂ ಬರಬಾರ್ದು ಅಂತ ಬೇಜಾರು ಮಾಡಿಕೊಂಡು ಕೀರ್ತಿ ಹತ್ರ ಬಂದ್ಬಿಟ್ಟು, ಕೀರ್ತಿ ಟೈಮ್ ಆಯಿತು ಬಾ ಮಲ್ಗೋ ಬಾ ಅಂತ ಅಂತಾಳೆ. ಇಲ್ಲ ಆಂಟಿ, ನಾ ಇನ್ನು ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂದಾಗ, ಕಾರುಣ್ಯ ಮಾತು ಕೇಳಬೇಕು ಅಂತ ಲಕ್ಷ್ಮಿ ಹೇಳಿದಾಳೆ ತಾನೆ ಅಂದಾಗ,
ಹೌದಲ್ಲ, ಸರಿ ಸರಿ ಅಂತೇಳ್ಬಿಟ್ಟು ಮಲಗೋದಕ್ಕೆ ಹೋಗ್ತಾಳೆ. ಆಗ ಗಂಗಕ್ಕ, ಹೇಗಿದ್ರು ಕೀರ್ತಿ ಮೇಡಮ್ ಹೀಗೆ ಹಾಕ್ಬಿಟ್ಟಿದ್ದಾರೆ, ಕಾವೇರಮ್ಮನಂತ ಕಾವೇರಮ್ಮನೇ ಬಾಯಿ ಮುಚ್ಚಬೇಕಾಗಿತ್ತು, ಹಂಗೆ ಪಟ ಪಟ ಅಂತ ಮಾತಾಡೋರು ಈಗ ಮಗು ಥರ ಆಗಿದ್ದಾರೆ ಅಂದಾಗ ಸುಪ್ರೀತಾ ಹಿಂದಿನ ಸ್ಟೋರಿ ಹೇಳ್ತಾಳೆ. ಮಗು ಥರ ಅಲ್ಲ, ಮಗುನೇ ಅಂತ ಹೇಳ್ಬಿಟ್ಟು ಹಿಂದಿನ ಸ್ಟೋರಿ ಹೇಳ್ತಾಳೆ. ಡಾಕ್ಟ್ರು ಅವಳಿಗೆ ಹಿಂದಿಂದೆಲ್ಲ ಮರ್ತೋಗಿದೆ, ಯಾವ ಅಸೂಯೆ ಕೋಪ ದ್ವೇಷ ಏನೂ ಇಲ್ಲ, ಒಂದು ಮಗು ಥರ ಆಗಿದ್ದಾಳೆ ಅವಳು. ಖಾಲಿ ಕಂಪ್ಯೂಟರ್ಗೆ ಹೇಗೆ ಫೀಡ್ ಮಾಡ್ತೀವಿ ಹಾಗೆ ಅವಳು ಹೇಳಿದ್ದೆಲ್ಲ ಕಲ್ತ್ಕೋತಾಳೆ, ಕಲಿತಾಳೆ, ಕೇಳ್ತಾಳೆ, ಅದು ಬಿಟ್ಟರೆ ಅವಳು ಮಗು ಥರನೇ ಅಂತ ಹೇಳಿದ್ದನ್ನು ಲಕ್ಷ್ಮಿ ಡಾಕ್ಟ್ರ್ ಹೇಳಿದ್ದನ್ನು ತೋರಿಸ್ತಾರೆ. ಅವಳು ಬದುಕುಳಿದಿದ್ದೇ ಒಂದು ಮಿರಾಕಲ್ ಅಂತ ಹೇಳ್ಬಿಟ್ಟು ಡಾಕ್ಟರ್ ಲಕ್ಷ್ಮಿ ಹತ್ರ ಹೇಳ್ತಿರ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.